ದೇವಸ್ಥಾನ ಮೆಟ್ಲು ಹೋಗೋ ಟೈಮಲ್ಲಿ ಯಾರೆಲ್ಲ ಒಂಟೆ ಗುರು. ಆಮೇಲೆ ಹಿಂಗ್ ನೋಡ್ಬೋದು ದೇವಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲೇನೆ 3 ಲಿಂಗಗಳನ್ನ ಇದು ಎಲ್ಲೂ ನೋಡಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ಕೆಲ್ಸಿಂದ ಬರೋರು 1.5 ಕಿಲೋಮೀಟರ್ ಎಂಟ್ರೆನ್ಸ್ ಬಂದಲ್ಲ, ಅಲ್ಲಿಂದ ಅವ್ರು ಹಿಂಗ್ ಬರ್ಬೋದು. ಬಂದವರು ಜಂಬುನಾಥೇಶ್ವರ ಬಂದವರು ಈ ನದಿಯಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲೂ ಕಾಣದಂಗೆ ಬ್ರಹ್ಮನ ಏಕಮುಖ ಇಲ್ಲಿ ಐತೆ ಸ್ವಯಂಭು. ತೋರಿಸ್ತೀನಿ ನೋಡ್ರಿ ಗುರು. ಹಂಗೋ ಹಿಂಗೋ ಮಾಡಿ ಜಂಬುನಾಥೇಶ್ವರ ದೇವಸ್ಥಾನ ಮುಂದೆನೆ ಬಂದಿದ್ದೀನಿ. ಇದು ಹೊಸಪೇಟೆ ದಾರಿಯಿಂದ ಬರ್ಬೋದಂದ್ರೆ ಸುಲಭವಾಗಿ ಬರ್ಬೋದು. 10-15 ಕಿಲೋಮೀಟರ್ ಅಷ್ಟೇ ಐತೆ. ವೆಹಿಕಲ್ಸ್ ವ್ಯವಸ್ಥೆನೂ ಐತೆ, ಬಸ್ ವ್ಯವಸ್ಥೆನೂ ಐತೆ. ಬನ್ನಿ ಇವಾಗ ಫಸ್ಟ್ ಮೆಟ್ಲತನ ಅದ್ರ ಮಾಹಿತಿ ಏನಂತ ಹಂಗೆ ಹೇಳ್ಕಂತ ಶುರು ಮಾಡ್ತೀನಿ. ಹಿಂದೆ ನೋಡ್ಬೋದು ಇದು ಜಮುನಾಥ ಹಳ್ಳಿ. ಇಲ್ಲಿ ಮುಂದೆ ಇರೋದು ಜಂಬುನಾಥೇಶ್ವರ ಸ್ವಾಮಿ ದೇವಸ್ಥಾನ. ನೀವು ಹಿಂಗ್ ಹೋಗ್ಬೇಕಂದ್ರೆ ಮೆಟ್ಲಿಂದ ಹೋಗ್ಬೇಕಂದ್ರೆ ಏನಿಲ್ಲ ಅಂತಂದ್ರು 342 ಮೆಟ್ಲುಗಳಿದಾವೆ. ಪಾದಯಾತ್ರೆ ಆಗುತ್ತೆ. ಇಲ್ಲಪ್ಪ ನಮ್ ಮೆಟ್ಲು ಹತ್ತಕ್ ಆಗಲ್ಲ ಅಂತ ಅಂದವರು ವಯಸ್ಸಾಗಿದ್ದವರು ಇದ್ರೆ ಹಿಂಗಿಂದ ಹೋಗ್ಬೋದು. ಈ ಮಾರ್ಗದಿಂದ ಹೋದ್ರೆ ನೀವು ನೇರ ಅಲ್ಲಿಗೆ ಮುಟ್ತೀರ ದೇವಸ್ಥಾನ ಹತ್ರ. ಕೇವಲ 1.5 ಕಿಲೋಮೀಟರ್ ಅಷ್ಟೇ ಐತೆ. ಮತ್ತೆ ನೀವು ಹಿಂಗ್ ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್ ಮೆಟ್ಲತ್ತ ದ್ವಾರ ಬಾಗ್ಲು ಹತ್ತೋರು ಇಲ್ಲೇ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ಜಂಬುನಾಥೇಶ್ವರ ಪಾದಗಟ್ಟೆ ಐತೆ. ನೋಡ್ಬೋದು ಇಲ್ಲಿ ಪಾದಗಟ್ಟೆ ಹೆಂಗೈತೆ ಅಂತ ನೋಡ್ಬೋದು. ಹಂಗೆ ಸಣ್ಣದಾದ ಒಂದು ಲಿಂಗ ಇಟ್ಟಿದ್ದಾರೆ. ಸಣ್ಣಾಗಿ ಒಂದು ಗೋಪುರ ಟೈಪ್ ಇಲ್ಲಿ ಪಾದಗಟ್ಟೆಗೆ ಮಾಡಿದ್ದಾರೆ. ಎಂಟ್ರೆನ್ಸ್ ಹಿಂಗ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ವ್ಯೂ ಹೆಂಗೈತೆ ಅಂತ. ಮತ್ತೆ ಮೆಟ್ಲು ಹತ್ತಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಫೋಟೋ ಶೂಟಿಗೆ ಏನೇ ಆಗ್ತರೂ ವಾತಾವರಣ ತಂಪಾಗೈತೆ. ಈ ಜುಲೈ ತಿಂಗಳು ಮಾಡಿಸಿ ಜೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಬರ್ಬೋದು. ಇಲ್ಲಿ ನೋಡ್ಬೋದು ಗಿಡಗಳು ಎಷ್ಟು ಸ್ವಚ್ಛತೆ ಐತೆ ಅಂತ. ನಾಗರಾಜ ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಮೆಟ್ಲತ್ತ ಸಮಯದಲ್ಲಿ ನೋಡ್ಬೋದು ಇಲ್ಲಿ ಯುಗಾದಿ 8 ದಿನದಲ್ಲಿ ಇಲ್ಲಿ ಅದ್ಭುತವಾದ ಜಾತ್ರೆ ನಡೆಯುತ್ತೆ. ಫೇಮಸ್ ಅನ್ಬೋದು. ಆಮೇಲೆ ಶಿವರಾತ್ರಿ ಮತ್ತೆ ಕಾರ್ತಿಕ ಮಾಸದಲ್ಲಿ ಅತ್ಯಂತ ಪವಿತ್ರವಾದ ವಿಜೃಂಭಣೆಯಿಂದ ತುಂಬಾ ಅದ್ದೂರಿಯಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ನೋಡುವ ಸ್ಥಳ ಇವಾಗ ಎಷ್ಟು ಖಾಲಿ ಐತೆ, ಅವಾಗ ನೀವು ಲೆಕ್ಕ ಹಾಕದಷ್ಟು ಜನ ಸಂಖ್ಯೆ ಇರುತ್ತೆ ಇಲ್ಲಿ. ಆಮೇಲೆ ನೀವು ನೋಡ್ಬೋದು 342 ಮೆಟ್ಲುಗಳಿದಾವೆ. ಒಂದೊಂದು ಮೆಟ್ಲುನು ಲೆಕ್ಕ ಹಾಕಂತ ಹೋದ್ರು 342 ಆಗುತ್ತೆ. ಇಲ್ಲಿ ಎಂಟ್ರೆನ್ಸ್ ನೀವು ಇಲ್ಲಿ ಹೋಗ್ತಾ ಹೋಗ್ತಾನೆ ಇಲ್ಲಿ ನೋಡ್ಬೋದು ದೇವಸ್ಥಾನ ಕಾಣುತ್ತೆ. ಯಾವ್ದಪ್ಪ ಅಂತಂದು ನೋಡಿದ್ರೆ ಆಂಜನೇಯ ದೇವಸ್ಥಾನ ಕಾಣುತ್ತೆ ನೋಡಿ ಗೈಸ್. ಇಲ್ಲಿ ನೋಡ್ಬೋದು ಆಂಜನೇಯ ದೇವಸ್ಥಾನ ಕಾಣುತ್ತೆ. ದೇವಸ್ಥಾನಕ್ಕೆ ಜಂಬುನಾಥೇಶ್ವರ ದೇವಾಲಯ ಎಂದ ಹೆಸರು ಹೆಂಗ್ ಬಂತಪ್ಪ ಅಂದ್ರೆ ಇಲ್ಲಿ ಜಾಂಬವಂತ ಕಠಿಣ ತಪಸ್ಸು ಮಾಡಿ ಎಷ್ಟೋ ದಿನಗಳು ಕಠಿಣ ತಪಸ್ಸು ಮಾಡಿ ಶಿವಲಿಂಗನ ದರ್ಶನ ಪಡೆದು ಇಲ್ಲೇ ನೆಲೆಸ್ತಾರೆ. ಆಮೇಲೆ ಈ ದೇವಸ್ಥಾನ ಇನ್ನೊಂದು ಏನ್ ವಿಶೇಷತೆ ಅಂತಂದ್ರೆ ಬ್ರಹ್ಮದ ಒಂದು ವಿಶೇಷತೆ ಇದೆ. ಅದೇನಂತ ಮುಂದೆ ಮೇಲೆ ಹೋಗಿ ಹೇಳ್ತೀನಿ. ಹಂಗೆ ಇಲ್ಲಿ ಜಾಂಬವಂತರು ಗುರು ಆದ್ರೆ ಇಲ್ಲೇ ಸಮೀಪದಲ್ಲೇ ಕೇವಲ ಒಂದು 20-30 ಕಿಲೋಮೀಟರ್ ಇಂದ ಹಂಪಿ ನಮ್ಗೆ ಸಮೀಪ ಆಗುತ್ತೆ. ಅಲ್ಲಿ ಈ ಜಾಂಬವಂತರು ಗುರು ಆದ್ರೆ ಇಲ್ಲೇ ಸಮೀಪದಲ್ಲಿರುವ 20-30 ಕಿಲೋಮೀಟರ್ ಕೇವಲ ಸಮೀಪದಲ್ಲಿರುವ ಹಂಪಿ ದೇವಾಲಯದ ವಿರೂಪಾಕ್ಷೇಶ್ವರ ಸ್ವಾಮಿ ಶಿಷ್ಯಂದಿರಾಗ್ತದೆ ಇವರಿಗೆ. ಇಲ್ಲಿ ನೋಡ್ಬೋದು ವಾತಾವರಣ ಎಷ್ಟು ತಂಪೈತೆ ಅಂದ್ರೆ ಹೇಳಕ ಬಾಯಿಂದ ಸಣ್ಣ ಐತಿಲಿ. ಮತ್ತೆ ಜಂಬುನಾಥೇಶ್ವರ ಅಂತ ಅಂದ್ರೆ ಅದರ್ಥ ಏನಂದ್ರೆ ಜಂಬು ಅಂದ್ರೆ ನೇರಳೆ ಮರ, ಮತ್ತೆ ನಾಥೇಶ್ವರ ಅಂತ ಅಂದ್ರೆ ಶಿವ. ಈ ಸ್ಥಳಗಳ ಪ್ರಕಾರ ಇಲ್ಲಿನ ಮಾಹಿತಿನ ಪ್ರಕಾರ ಜನರ ನಂಬಿಕೆ ಏನಪ್ಪಾ ಅಂದ್ರೆ ಇಲ್ಲಿ ಜಂಬುನಾಥೇಶ್ವರ ಇಲ್ಲಿ ನೆಲೆಸಿದ್ದಾರೆ, ಸ್ವಯಂಭುವಾಗಿ ನೆಲೆಸಿದ್ದಾರೆ ಅಂದ್ರೆ ಅವರ ನಂಬಿಕೆ ಪ್ರಕಾರ ಇಲ್ಲಿ ಶ್ರೀ ಜಂಬುನಾಥೇಶ್ವರ ದೇವಸ್ಥಾನ ಎಂದು ಹೆಸರಾಗಿದೆ. ಮತ್ತೆ ಈ ಜಾಗನ ಹಂಪಿಯ ದಕ್ಷಿಣ ದ್ವಾರ ಎಂದೇ ಹೆಸರಾಗಿದೆ. ಅತ್ಯಂತ ದೊಡ್ಡ ಹೆಸರಾಗಿದೆ. ಜಾಂಬುವಂತನ ಕಠಿಣ ತಪಸ್ಸು ಮೆಚ್ಚಿದ ಶಿವ ಪರಮಾತ್ಮ ಇಲ್ಲೇ ನೆಲೆಸಿದ್ದಾರೆ. ಮತ್ತೆ ಇಲ್ಲಿ ಒಂದು ಬಾವಿ ಐತೆ. ಆ ಬಾವಿಯಲ್ಲಿ ಏನ್ ಪವಾಡ ಏನ್ ವಿಶೇಷತೆ ಅಂದ್ರೆ ಅಲ್ಲಿ ಹೋಮ ಹೇಳೋಣ ಬನ್ನಿ. ಮತ್ತೆ ಹಂಗೆ ನೋಡ್ಬೋದು ಪ್ರಕೃತಿ ವಿಸ್ಮಯ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಅಂತ.
ನಾನ್ ಬಂದಿರೋ ಜಾಗದಿಂದ ಇಲ್ಲಿಗೆ ಕೇವಲ 90 ಕಿಲೋಮೀಟರ್ ಆಗುತ್ತೆ ಗೈಸ್. ಚಾನಲ್ ನೋಡೋ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಹಂಗೆ ಹೆಜ್ಜೆ ಇಲ್ಲಿ ಮೆಟ್ಲ ಹತ್ರ ಹಿಂಗೆ ಕಲ್ಲು ಎತ್ತಿರ್ತಾರೆ. ಹಿಂಗಿಟ್ರೆ ಏನಪ್ಪ ವಿಶೇಷತೆ ಅಂದ್ರೆ, ಕಲ್ಲು ಒಂದ್ಮೇಲೆ ಒಂದು ಕಲ್ಲು ಇಟ್ಟರೆ ಬೇಗ ಅವ್ರ ಮನೆ ಆಗುತ್ತೆ ಅಂತ ಅರ್ಥ. ಇಲ್ಲಿ ಒಬ್ರು ಕೇಳಿದೆ, ಅವ್ರು ಹೇಳಿದ್ರು ಕಲ್ಲು ಜೋಡಿಸಿದ್ರೆ ಒಂದು ನೇರ ಎಷ್ಟು ದೊಡ್ಡದಾಗ ಜೋಡಿಸ್ತಾರೆ ಅಷ್ಟು ದೊಡ್ಡದಾಗ ಮನೆ ಕಟ್ತಾರಂತ ಅವರ ನಂಬಿಕೆ. ಏನ್ ಸರ್, ನೀವು ಫಸ್ಟ್ ಟೈಮಾ? ಗುರು, ಆಮೇಲೆ ಇಲ್ಲಿ ನೋಡ್ಬೋದು, ನಾವು ಹೋಗ್ತಿರೋದು ಕಾಡು ಮಧ್ಯದಲ್ಲಿ ಐತೆ ದೇವಸ್ಥಾನ. ಈ ದೇವಸ್ಥಾನ ಮೆಟ್ಲು ಹೋಗೋ ಟೈಮಲ್ಲಿ ಯಾರಿಗೆಲ್ಲ ಒಂಟಿ ಅಂದ್ರೆ ಒಂಟಿ. ಈ ಟೈಮಲ್ಲಿ ಏನಾದ್ರು ಪ್ರಾಣಿ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡಕ್ಕ? ನೀವ್ ಹೇಳ್ಬೇಕು, ಮುಗೀತವ್ರ ಕತೆ ಮುಗೀತ ಅನ್ಕೋಬೇಕು. ಯಾಕಂದ್ರೆ ಪ್ರಾಣಿಗಳು ಏನಿರ್ತಾವ ಅಂದ್ರೆ ನವಿಲು, ನೀವು ಶಬ್ದ ಕೇಳ್ಬೋದು, ಮತ್ತೆ ನವಿಲು ಕಾಣುತ್ತೆ ನಮ್ಗೆ. ಕಾಣ್ತೆ ಸರ್ ನಿಮ್ಗೆ ನವಿಲು? ಅದೇ ಕಾಡಂದ್ರೆ ಪ್ರಾಣಿಗಳು ಇದ್ದೇ ಇರ್ತಾವ ಗೈಸ್. ಇಲ್ಲಿಂದ ನೋಡ್ಬೋದು ಗುಡ್ಡಗಳು ಹೆಂಗೈತೆ ಅಂತ. ಯಾರ್ಯಾರು ವೆಹಿಕಲ್ಸ್ ಇಂದ ಬರೋರು 1.5 ಕಿಲೋಮೀಟರ್ ಎಂಟ್ರೆನ್ಸ್ ಅಂದಲ್ಲ, ಅಲ್ಲಿಂದ ಅವ್ರಿಗೆ ಹಿಂಗ್ ಬರ್ಬೋದು. ಇಲ್ಲಿಂದ ಅವ್ರಿಗೆ ವ್ಯವಸ್ಥೆ ಐತೆ. ಪಾದಯಾತ್ರೆ ಬರೋರು ಇದ್ರಿಂದ ದ್ವಾರ ಬಾಗಿಲಿಂದ ಇಲ್ಲಿ ಬರ್ಬೋದು. ಇಲ್ಲಿ ಯುಗಾದಿ ಟೈಮಲ್ಲಿ ಅದ್ದೂರಿಯಾಗಿ ಜಾತ್ರೆ ನಡೀತದೆ. ಇಲ್ಲಿ ಅದ್ರೊಳಗೆ ತೇರ್ ಐತೆ. ಇಲ್ಲಿಂದ ನೋಡ್ಬೋದು ಕ್ಲೈಮೇಟ್ ಹೆಂಗ್ ಕಾಣುತ್ತೆ ಅಂತ, ಅದ್ಭುತವಾಗಿದೆ ಗುರು. ಮತ್ತೆ ಇಲ್ಲಿ ನೋಡ್ಬೋದು ಮುಖ ಏನಕ್ಕೆ ಇಷ್ಟು ಒದ್ದೆ ಆಗತ್ತಂದ್ರೆ, ಇಲ್ಲಿ ಬಂದವರು, ಜಂಬುನಾಥೇಶ್ವರ ಬಂದವರು ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ, ಇಲ್ಲ ಮುಖ ತಗೊಂಡ್ರು, ನಿಮ್ ಇಚ್ಛೆ. ಆದ್ರೆ ಸ್ನಾನ ಮಾಡಿದವ್ರಿಗೆ ಈ ನದಿಯಿಂದ ನಿಮ್ ಪಾಪಗಳೆಲ್ಲ ಪರಿಹಾರ ಅಂತ ನಂಬಿಕೆ ಐತೆ ಈ ಸ್ಥಳದಲ್ಲಿ. ಹಂಗೆ ಇಡೀ ವಿಶ್ವದಲ್ಲಿ ಎಲ್ಲೂ ಕಾಣದಂಗೆ ಬ್ರಹ್ಮದ ಏಕಮುಖ ಇಲ್ಲಿ ಐತೆ, ಸ್ವಯಂಭು. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಗುರು, ಆಮೇಲೆ ಇಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲೇನೆ 3 ಲಿಂಗಗಳನ್ನ ಇದು ಎಲ್ಲೂ ನೀವು ನೋಡಕ್ಕಾಗಲ್ಲ. ಇಲ್ಲಿ ನೋಡ್ಬೋದು 3 ಬಸವಣ್ಣನ. ಅದು ಇಲ್ಲಿ ಜಾಮುನೇಶ್ವರ ದೇವಸ್ಥಾನ ಹತ್ರ. ಮಾಹಿತಿಯನ್ನ ಇಲ್ಲಿ ಚಕ್ರ ಕೇಳ್ ಬನ್ನಿ. ಇಲ್ಲಿ ದೇವಸ್ಥಾನದ ಮಾಹಿತಿ ಹೇಳ್ತೀರಾ? ಈ ದೇವಸ್ಥಾನ ಬಂದ್ಬಿಟ್ಟು ನಿಮ್ಗೆ ಗೊತ್ತಾಗೆ ಇದು ಈಗಿನ ಕಾಲದಲ್ಲ, ಅಂದ್ರೆ ತ್ರೇತಾಯುಗದ್ದು. ಈಗ ನೀವು ನೋಡ್ತಿದ್ರಲ್ಲ, ಈ ಜಂಬುನಾಥೇಶ್ವರ ಏನಿದಲ್ಲ, ಈ ಜಂಬುನಾಥೇಶ್ವರ ಬಂದ್ಬಿಟ್ಟು ಜಾಂಬವಂತೇಶ್ವರ ಅಂತಂದು ಇತನ ಹೆಸರು. ಅಂದ್ರೆ ನೀವು ರಾಮಾಯಣದಲ್ಲಿ ಕೇಳಿರ್ತೀರಾ, ಕರಡಿ ರೂಪದಲ್ಲಿ ಇರ್ತಾನಲ್ಲ ಜಾಂಬವಂತೇಶ್ವರ. ಆ ಜಾಂಬವಂತೇಶ್ವರ ಇಲ್ಲಿ 10,000 ವರ್ಷ ತಪಸ್ ಮಾಡಿದ್ದಾನೆ. 10,000 ವರ್ಷ ತಪಸ್ ಮಾಡ್ಬಿಟ್ಟು ಆ ಪರಮೇಶ್ವರನೇ, ಸಾಕ್ಷಾತ್ ಪರಮೇಶ್ವರನೇ ಬಂದ್ಬಿಟ್ಟು ನಿಮಗೆ ಏನ್ ಬೇಕು ಅಂತ ಜಾಂಬವಂತ ಕೇಳಿದಾಗ, ಅವ್ ನನಗಾಗಿ ಏನ್ ನನಗೆ ವರ ಬೇಡ, ಇಲ್ಲೊಂದು ನಿಂದು ಸ್ಥಾನ ಆಗ್ಬೇಕು, ಇಲ್ಲಿ ಬಂದು ಇಲ್ಲಿ ನಿಂದು ಒಂದು ಗುಡಿ ಅನ್ನೋದು ಆಗ್ಬೇಕು. ಆಮೇಲೆ ಇಲ್ಲಿ ಬಂದು ನಿನ್ಗೆ ಯಾರು ಅನುಷ್ಠಾನ ಮಾಡ್ತಾರ, ಯಾರಿಲ್ಲಿ ನಿನ್ನ ಪೂಜೆ ಪುನಸ್ಕಾರ ಮಾಡ್ತಾರ, ಇಲ್ಲಿ ಬಂದು ಯಾರು ನಿನ್ನ ಹೊಲಿಸ್ಕೊಂತಾರ, ಅವ್ರಿಗೆ ನೀನು ಇಷ್ಟಾರ್ಥ ಕೊಡ್ಬೇಕು. ಆತರ ಇಲ್ಲಿ ನೀನು ಪ್ರತಿಷ್ಠಾಪನೆ ಆಗ್ಬೇಕು, ಉದ್ಭವ ರೂಪಿಯಾಗಿ ಇಲ್ಲಿ ನೆಲೆಗಾಳ್ಬೇಕು ನೀನು ಅಂತಂದಾಗ, ಅವಾಗ ಪರಮೇಶ್ವರ ಆತನ ಹೆಸರು ಮೇಲೆ ಇಲ್ಲಿ ಉದ್ಭವ ಆಗ್ತಾನೆ. ಈತನ ಹೆಸರು ಬಂದ್ಬಿಟ್ಟು ಜಾಂಬವಂತೇಶ್ವರ ಅಂದ್ಬಿಟ್ಟು, ಜಾಂಬವಂತೇಶ್ವರ ಅಂತಂದು ಇಲ್ಲಿ ಉದ್ಭವ ಆಗ್ತಾನ. ಇವಾಗ ಎಲ್ಲಾರು ಜಂಬುನಾಥ ಅಂತ ಕರೀತಾರೆ. ಮತ್ತೆ ಇಲ್ಲಿ ನದಿ ಫೇಮಸ್ ಐತಲ್ರಿ, ಬಂದವರು ಬಾವಿ ಫೇಮಸ್ ಐತಲ್ಲ, ಅಲ್ಲಿ ಬಂದಿ ನದಿ ನಮ್ಗೆ ತುಂಬ್ಕೊಂಡ್ರೆ ತುಂಬಾ ಪವಾಡ ಅಂತಾರ, ಅದ್ರ ಮಾಹಿತಿ ಗೊತ್ತಿದೆ. ಇಲ್ಲಿ ನೀರಿನ ಬಂದ್ಬಿಟ್ಟು ಇನ್ನು ವಿಶೇಷತೆ ಏನಂದ್ರೆ, ಈ ನೀರ್ ಬಂದ್ಬಿಟ್ಟು ಪ್ಯೂರ್ ಆಯುರ್ವೇದಿಕ್ ಕಬ್ಬಿಣಾಂಶ ಇರುವಂತ ನೀರು. ಆ ನೀರು ಕುಡಿಯೋದ್ರಿಂದ ದೇಹದಲ್ಲಿರೋ ಯಾವುದೇ ಒಂದು ರೋಗ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ. ಆಮೇಲೆ ನೀರ್ ಹಾಕ್ಸ್ಕೊಳ್ಳೋದ್ರಿಂದ ನಿಮ್ ಇಷ್ಟಾರ್ಥ, ಏನೇ ಒಂದು ಇಷ್ಟಾರ್ಥ ಇದ್ರು ಕೂಡ ಅದು ಸಿದ್ಧಿ ಆಗುತ್ತೆ, ಅದು ಕಾರ್ಯಸಿದ್ಧಿ ಆಗುತ್ತೆ. 100ಗೆ 100%, 99% ಆತರ ಏನಿಲ್ಲ, 100ಗೆ 100% ಕೆಲಸ ಆಗಿದಾವ. ಅದಕ್ಕೋಸ್ಕರನೇ
ಆಲ್ಮೋಸ್ಟ್ ಕರ್ನಾಟಕದಿಂದನೇ ಜನಗಳು ಬರ್ತಾ ಇದಾರೆ ಇಲ್ಲಿ. ಹಾ ರೀ. ಬಂದ್ಬಿಟ್ಟು ಆ ನೀರನ್ನ ತಗೊಂಡ್ ಕೂಡ ಹೋಗ್ತಾರೆ, ಒಂದ್ ಕ್ಯಾನ್ ತಗೊಂಡ್ಬಿಡ್ತಾರೆ, ಆ ನೀರಿನ ಕುಡಿಯೋ ಸಲುವಾಗಿ ಕ್ಯಾನ್ ಕೂಡ ಒಯ್ತಾರೆ. ಆಮೇಲೆ ಆ ನೀರನ್ನ ಹಾಕ್ಸ್ಕೊಳಕಂತಾನು ಬರ್ತಾರೆ. ಮದುವೆ ಆಗಿಲ್ಲ ಅಂದ್ರೆ, ಮಕ್ಳಾಗಿಲ್ಲ ಅಂದ್ರೆ, ಆಮೇಲೆ ಏನೇ ಒಂದ್ ಇಷ್ಟಾರ್ಥ ಏನೇ ಒಂದ್ ಇದ್ರು ಕೂಡ 100% ಆ ನೀರಿಂದ ಇವತ್ತಿಗೂ ಆಗ್ತಾ ಇದೆ, ಇವಾಗ ಮುಂದೂ ಆಗುತ್ತೆ. ಆಮೇಲೆ ಇಲ್ಲಿ ನಮ್ಮ ಬಸವಣ್ಣ ಮೂರ್ ಇದಾರಲ್ರಿ, ಹೌದು, ಇದೇ ಪ್ರಪಂಚದಲ್ಲಿ ಇದೆ. ಇದು ಒಂದು ವಿಶೇಷ. ಏನ್ ವಿಶೇಷ ಅಂದ್ರೆ ಇಲ್ಲಿ ನೀವು ಈ ಗುಡಿಯಲ್ಲಿ ನೀವು ಇನ್ನೊಂದು ನೋಡಿದ್ರೆ 7 ಬಸವಣ್ಣ ಕಾಣ್ತವೆ ಇಲ್ಲಿ. 7 ಬಸವಣ್ಣ ಇಲ್ಲಿ 7 ಬಸವಣ್ಣ. ಇದು 1, ಹಾ ರೀ, ಇಲ್ಲಿ 3, 4, ಎದುರುಗಡೆ ಒಂದು 5, ನೇರ. ಅದ್ರ ಹಿಂದ್ಗಡೆ ಮೇನ್ ದ್ವಾರ ಬಾಗಿಲು ಅದೇ, ಅದ್ರ ಹಿಂದ್ಗಡೆ ಟೋಟಲ್ ಇಲ್ಲಿ 7 ಬಸವಣ್ಣ ಇದೆ. 7 ಬಸವಣ್ಣ ಇದೆ. 7 ಬಸವಣ್ಣ ಇದು. ಹಾ ರೀ. ಆಮೇಲೆ ಇಲ್ಲಿ 3 ಬಸವಣ್ಣ ವಿಶೇಷ ಏನಂದ್ರೆ ಈ 3 ಬಸವಣ್ಣ ಬಂದ್ಬಿಟ್ಟು 3 ರಾಜರು, ಭೈರವ, ತ್ರಿಶಂಕು, ಪರಹ ಅಂತಂದು 3 ರಾಜರು ಸೇರಿದಂತ ಕಟ್ಟಿಸಿದ ದೇವಾಲಯ ಇದೆ. ಹಾ ರೀ. ಇದು ಏನಾಗ್ಬಿಡ್ತು, ತ್ರೇತಾಯುಗದಲ್ಲಿ ಉದ್ಭವ ಆಯ್ತು, ಎಲ್ಲ ಇದಾಯ್ತು. ಆಮೇಲೆ ಅದು ಏನಾಗ್ಬಿಡ್ತು, ಕಲಿಯುಗ ಯುಗ ಕಳೆದಾಗೆಲ್ಲ ಇದು ಹುತ್ತಿನಲ್ಲಿ ಮುಚ್ಕೊಂಡು ಹೋಗ್ಬಿಡ್ತು. ಹುತ್ತಿನಲ್ಲಿ ಮುಚ್ಕೊಂಡು ಹೋದಾಗ ಅವಾಗ ಒಂದ್ ಆಕಳ, ಇಲ್ಲಿ ಇದೆಲ್ಲ ಗುಡ್ಡ ಪ್ರದೇಶ ಎಲ್ಲ ಫುಲ್ ಕಾಡು. ಹಾ ರೀ. ಅವಾಗ ಒಬ್ರು ಮಾಲೀಕರು ದನ ಕಾಯಿರ್ತಾರಲ್ಲ, ಅವರು ದನಗಳು ನೋಡ್ಕೊಂಡ್ ಬಂದಾಗ ಒಂದ್ ಆಕಳ ಮಾತ್ರ ಹಾಲು ಕೊಡ್ತಾ ಇರ್ಲಿಲ್ಲ ಡೈಲಿ. ಆ ಹಾಲೆಲ್ಲ ಇಲ್ಲೇ ಬಿಟ್ಟು ಹೋಗ್ತಿತ್ತು ಸಂಜೆ ಹಾಕೊಳ್ಳೆ. ಅವಾಗ ಇಲ್ಲಿ ಏನಿದೆ, ಬರೀ ಹಾಲು ನಮಗೆ ಸಿಗ್ತಾ ಇಲ್ಲ, ಬರೀ ಇಲ್ಲಿ ಹಾಕಿ ಹೋಗ್ತಾ ಇದೆ, ಇಲ್ಲಿ ಏನಿದೆ ಅಂತ ನೋಡಕ್ ಬಂದಾಗ ಹುತ್ತು ಹೊಡೆ ಅಂದಾಗ ಇಲ್ಲಿ ರಾಜರು ಭೈರವ, ತ್ರಿಶಂಕುಪುರ ಅಂತ 3 ರಾಜರು ಇಲ್ಲಿ ಅವಾಗ 900 ವರ್ಷದ ಕೆಳಗೆ ಇಲ್ಲಿ ರಾಜರಾಗಿರ್ತಾರೆ ಅವರು. ಸೊ ಅವ್ರು ಹೇಳ್ದಾಗ ಅವರು ಈ ಹುತ್ತು ಹೊಡೆಸ್ಬಿಟ್ರು. ಹುತ್ತು ಹೊಡೆಸಿದ್ಮೇಲೆ ಅಲ್ಲಿ ಸ್ವಾಮಿದ ಒಂದು ಭಾಗ ಎಗರೋಗ್ಬಿಟ್ಟಿದೆ, ಅದು ಹೊಡೆದಿದೆ ಸ್ವಲ್ಪ. ಭಾಗ ಹೊಡೆದಿದೆ, ಹುತ್ತು ಹೊಡೆದಾಗ ಅದು ಪೆಟ್ಟು ಬಿದ್ದು ಆ ಮೂಲೆ ಹೊಡೆದಿದೆ ಸ್ವಲ್ಪ ಕಿವಿ ಹತ್ರ. ಸೊ ಅವಾಗ ತೆಗೆದು ನೋಡಿದಾಗ ಆ ಸ್ವಾಮಿ ದರ್ಶನ ಕೊಡ್ತಾನೆ. ಅವಾಗ ಅವ್ರು ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಓದ್ಕೊಳ್ಳೇನೆ ಅವಾಗ ಸ್ವಾಮಿ ಬಂದ್ಬಿಟ್ಟು ಆ 3 ರಾಜರ ಕನ್ಸಲ್ಲಿ ಹೋಗಿ, ಈಗ ನನಗೆ ಆಶ್ರಯ ಇಲ್ದಂಗ ಆಗಿದೆ, ಮಳೆ ನೀರು ಏನು ಬಿಸಿಲು ಎಲ್ಲ ಹಂಗೆ ಬೀಳ್ತಾ ಇದೆ, ನನಗೇನ್ ಆಶ್ರಯ ಇಲ್ಲ, ಗೊತ್ತಿತ್ತು ಅದನ್ನ ಹೊಡ್ಸಿದ್ರ, ಈಗ ನನಗೋಸ್ಕರ ಏನಾದ್ರು ಕಟ್ಸ್ಕೊಡ್ರಿ ಅಂದಾಗ ಅವಾಗ 3 ರಾಜರು 3 ಗೋಪುರನ ಕಟ್ಸ್ಕೊಡ್ತಾನೆ. ಇಲ್ಲಿ ಒಳಗಡೆ ಒಂದು, ಈ ಮಂಟಪ ಬೇರೆ ರಾಜರು, ಹೊರಗಿನ ಮಂಟಪ ಬೇರೆ ರಾಜರು, ಹಿಂಗ 3 ಭಾಗ ಮಾಡ್ಕೊಂಡು 3 ಮಂಟಪನ ಕಟ್ಸ್ಕೊಟ್ಟಿದ್ದಾರೆ. 3 ರಾಜರು ಆತ ಆಜ್ಞೆ ಕೊಡ್ತಾನೆ, ನಿಮ್ದು ಪ್ರತಿರೂಪವಾಗಿ ಬೇರೆ ಏನಾದ್ರು ನೀವು ಸ್ಥಾಪನೆ ಮಾಡ್ಕೊಡ್ರಿ, ನಿಮ್ದು ಪ್ರತಿರೂಪವಾಗಿ ನಿಮ್ಮ ಮುಖಕ್ಕೆ ಕಾಣಬಾರ್ದು, ಆ ತರ ನೀವೇನಾದ್ರು ಸ್ಥಾಪನೆ ಮಾಡ್ಕೊಡ್ರಿ ಅಂದಾಗ ಬಸವಣ್ಣ ಸ್ಥಾಪನೆ ಮಾಡ್ತಾರೆ. ಆಮೇಲೆ ನಾವು ಕಟ್ಸಿದೀವಿ ಅಂತ ನಾವು ಬಂದವರಿಗೆ ಕೂಡ ಮುಂದೆ ಗೊತ್ತಾಗ್ಬೇಕು ಅಂತ ಆ ಸ್ವಾಮಿ ಹತ್ರ ಆಜ್ಞೆ ತಗೊಂಡು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು. ಬರೀ ಚಿಕ್ಕದಾಗಿ ಯಾರಿಗೂ ಕಾಣಲ್ಲ, ನಾವಾಗಿ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ 3 ರಾಜರನ್ನ ಅವರು ಕೆತ್ತಿಸ್ಕೊಂಡಿದ್ದಾರೆ. ಇಲ್ಲಿ ಒಂದಿದೆ, ಇದು 1, 2, 3 ಭೈರವ, ತ್ರಿಶಂಕು, ಪರಹ. ಭೈರವ, ತ್ರಿಶಂಕು, ಪರಹ 3 ರಾಜರನ್ನ ಒಟ್ಟು ಕಾಣ್ಬಾರ್ದು, ನಾವಾಗಿ ಹೇಳಿದ್ರೆ ಮಾತ್ರ ಗೊತ್ತಾಗ್ಬೇಕು ಜನಗಳಿಗೆ. ಆತರ ಕಟ್ಟಿಸ್ಕೊಡ್ರಿ ಅಂದಾಗ ಅವಾಗ ಅಲ್ಲಿ ಇದು ಮಾಡ್ಕೊಂಡಿರ್ತಾರೆ. ಹಾ ರೀ. ಗೈಸ್, ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಪ್ರತಿಯೊಂದು ವಿಡಿಯೋಸ್ ಬರ್ತಿರುತ್ತೆ, ವೆಯ್ಟ್ ಮಾಡ್ತಿರ್ರಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಾನ್ ನಿಮ್ಮ ಕಾಲ್ಮಿ ಕನ್ನಡಿಗ ಹುಡುಗ. ಬಾಯ್.